ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿನ್ನೆಯಷ್ಟೇ ನಿಮ್ಮೊಂದಿಗೆ ಶಿವಮ್ ಅಸೋಸಿಯೇಟ್ಸ್ ಜೊತೆಗೆ ಆದಿತ್ಯರಾಜ್ ಕ್ಯಾಪಿಟಲ್ ಕಂಪ್ನಿಗಳು ಯಾವ ರೀತಿ ಮೋಸ ಮಾಡ್ತಾ ಇದ್ದಾವ, ಅಲ್ಲೇ ಮಾನೆ ಯಾವ ರೀತಿ ಮಾಡಿದರು, ಇಲ್ಲೇ ಶಿವಾನಂದ ನೀಲಣ್ಣವ್ರು ಯಾವ ರೀತಿ ಮಾಡಿದ್ರು ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ 4,500 ಕೋಟಿ ರೂಪಾಯಿ ನಾವು ರಫ್ ಆ್ಯಂಡ್ ಟಫ್ ಆಗಿ ಹೇಳಿದ್ದೀವಿ. ಆದರೆ ಇವತ್ತು CID ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಭೀಮಾಶಂಕರ್ ಗುಳೈದವರು CID ಪರವಾಗಿ ಅದರ DIG ಏನೇನು ತನಿಖೆ ಆಗಿದೆ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ. 2,400 ಕೋಟಿ ರೂಪಾಯಿ ಇಲ್ಲಿವರೆಗೆ ಮಾತಾಡಿದ್ದು ಊಹೆ, ಈಗ ಮಾತಾಡೋದು 2,400 ಕೋಟಿ ರೂಪಾಯಿ ಅವರು ವಿತ್ ಡಾಕ್ಯುಮೆಂಟ್ಸ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದೆಲ್ಲ ನಡೆದ ಇನ್ನೂ ಮಾನ್ಯಂದು ನಡೆಯುವಂಥದ್ದು ಅವರ ಆದಿತ್ಯರಾಜ್ ಕ್ಯಾಪಿಟಲ್ ಕಂಪ್ನಿ, ಇಂಥವು ಇನ್ನೂ ಅನೇಕ ಇದ್ದಾವೆ ಇಲ್ಲ ಕಂಪ್ನಿಗಳು. ಇವತ್ತು ನನಗೆ ಏನು ಅವ್ರು ಏನು ಮಾಡಿದರು, ಏನಿಲ್ಲ, ಹೆಂಗೆ ದುಡ್ಡು ಕುಡಿಸಿದ್ರು, ಎಷ್ಟು ಬಡ್ಡಿ ಕೊಟ್ಟರು ನಿಮ್ಗೆ ಗೊತ್ತದ. 5% ಬಡ್ಡಿದಿರ್ಬೋದು, ಇನ್ನೊಬ್ಬರು 3.5% ಅಥವಾ 3.6% ಬಡ್ಡಿ ಕೊಡೋದಾಗಿರ್ಬೋದು, ಇನ್ನೊಬ್ರು ಮಾತ್ರ 10% ಕೊಡುವಂಥವ್ರು ಇದ್ದಾರೆ. ಇಲ್ಲ ಇದೆಲ್ಲ ಗಮನಿಸಿದಾಗ ನಮ್ಮ ಜನ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿತ್ತು, ನಮ್ಮ ಜನರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನಮಗೇನು ಮೋಸ ಆಗಿಲ್ಲ ರೀ, ನಮ್ಗೆ ಕರೆಕ್ಟ್ ಕೊಡ್ತಾಯಿದ್ರು ತಿಂಗಳು ಅಂತ ಅನೇಕರೇನೋ ಹೇಳ್ತಾ ಇದ್ದಾರಂತ ಆ ನೀಲಣ್ಣವ್ರ ಪರವಾಗಿ ಈ ಮಾನೆ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬಂದು. ಅಲ್ಲ, ನಾವಿವತ್ತು ಕೇಳುವಂಥ ಪಾಪ ಗುಳೇದವ್ರಂತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರಿಗೆ ದುಡ್ಡು ಕೊಡಿಸ್ತಾರ, ನಂತರ ಯಾರಲ್ಲಿ ಹಾಕ್ತಾರ, ನಂತರ ಭಾಳ ದೊಡ್ಡ ದುಡ್ಡು ಆದ್ರೆ ಹೆಂಗೆ ತಪ್ಪಿಸಿ ನೋಡಿ ಹೋಗ್ತಾರೆ. ಆಲ್ರೆಡಿ 665 ಕೋಟಿ ರೂಪಾಯಿಗಳು ಎಲ್ಲಿ ಹೋಗಿದಾವ ಅನ್ನುವಂಥದ್ದು ತೆಗೆದುಕೊಂಡು 2,400 ಕೋಟಿ ರೂಪಾಯಿ ಎರಡಿಗೆ ಹಾಕಿದ್ರೆ ಖರ್ಚು ಹಾಕಿ ನಮ್ಮ ಸಿನಿಮಾ ತಾರಿಯರ್ನೋ ಮತ್ತಂತಂದು ತನ್ನ ಕಾರುಗಳೇನೋ ತೊಗೊಂಡಿದ್ದ ನಾವೆಲ್ಲ ವಿವರ ನಿನ್ನೆ ಕೇಳಿದರೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅತ್ಯಂತ ಲಕ್ಸುರಿಯಸ್ ಲೈಫ್ ಮಾಡ್ತಾ 224 ನಾವು ಎದಕ್ಕೂ ಬರ್ತೀವಿ ಸೀಟುಗಳು ಅಂತೇಳಿ ಹಂಗೆ ತಿಳ್ಕೊಂಡು ಇವತ್ತು ರಾಜಕಾರಣಿಗಳೇನು ಕಡಿಮೆ ಖರ್ಚು ಮಾಡಿದ್ರೆ ಅವರು ಅದನ್ನು ಮಾಡ್ತಾ ಇರ್ತಾರೆ. ಅವ್ರು ಸಿಕ್ಕಾಕೊಂಡಿಲ್ಲ, ಅವ್ರು ಸಿಕ್ಕಾಕೊಂಡಿದ್ದಾನೆ, ಇಷ್ಟ ಡಿಫ್ರೆನ್ಸಸ್. ಇದರದ್ದು ರಾಜಕಾರಣಿಗಳು ಭಾಳ ಸಜ್ಜನರು ಅಂತ ನಾನು ಹೇಳಿ ಕೊರಟಿಲ್ಲ. ಯಾಕೆ ಯಾವ ರಾಜಕಾರಣಿಗಳು ಕರ್ನಾಟಕದಲ್ಲಿ ಎಲ್ಲ ಕೋಟ್ಯಾಧೀಶರನ್ನ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಹೆಂಗೆ ಗಳಿಸಿದ್ರು ಅನ್ನೋದು ಇವತ್ತು ನಾವು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದ್ರೂ ಪಾರ್ಟಿ ಫಂಡ್ ಅದು ಎಲ್ಲಿಂದ ಬರ್ತದೆ, ಅದ್ರ ಮೂಲ ಏನೋ ನಿಮಗೂ ಗೊತ್ತದ. ಯಾಕಂದ್ರೆ ಇಲ್ಲೇ ಕಾರ್ಪೊರೇಟ್ಗಳು, ಇಲ್ಲಿ ಬಂಡವಾಳಶಾಹಿಗಳು, ಇಲ್ಲಿ ವ್ಯಾಪಾರಿಗಳು ತಮ್ಮ ಟ್ಯಾಕ್ಸ್ ತಪ್ಪಿ ದುಡ್ಡು ಮತ್ತೇನೋ ತಮ್ಮ ಲಾಭಕ್ಕೆ ದುಡ್ಡನ್ನ ಹಾಕ್ತಾ ಇರ್ತಾರೆ. ಪಾರ್ಟಿ ಫಂಡ್ ಅದು ತೊಗೊಂಡು ಪಾರ್ಟಿಗಳು ಉಳಿದಾರೆ, ದುಡ್ಡು ಮಜಾ ಮಾಡ್ತಾರೆ. ಹಂಗೆ ನಾವು ಏನು ಮಾಡ್ತಾ ಇದ್ದಾರಪ್ಪ, ನಾನು 5 ಬಡ್ಡಿ ಕೊಡ್ತೀನಿ, 10 ಬಡ್ಡಿ ಕೊಡ್ತೀನಿ ಅಂತ ಇಬ್ಬರು ಇಂಥ ಭಾಳ ಜನ ಇದ್ದಾರೆ. ಅವರು ಜನರಿಂದ ದುಡ್ಡು ಸಂಗ್ರಹಿಸೋದು, 5 ವರ್ಷ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು, ನಂತರ ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಏನ್ ಮಾಡ್ತಾ ಇದ್ದಾರಪ್ಪ ಇವರು, ಸ್ಪಷ್ಟವಾಗಿ ಗುಳೇದವರು ಬಿಡಿಸ್ತಾ ಇದ್ದಾರೆ. ಇಡೀ ತಮ್ಮ ಇಂಟ್ರು ತುಂಬೆಲ್ಲ ಅಂದ್ರೆ ಇವ್ರು ಸಣ್ಣ ಅಮೌಂಟ್ ಇರ್ತದೆ, ಇನ್ನೊಬ್ರಿಗೆ ದುಡ್ಡು ತೊಗೊಳ್ಳೋದು, ಆ ದುಡ್ಡಿನ ಇವ್ರಿಗೆ ಬಡ್ಡಿ ಕೊಡೋದು ಮಾಡ್ಕೊತಾ ಹೋಗುವಂಥದ್ದು ಕೆಲಸ ಮಾಡ್ತಾಯಿದ್ದಂತ. ಈಗ 665 ಕೋಟಿ ರೂಪಾಯಿ ಡೆಫಿಸಿಟ್ ಆಗ್ಯದ. ಅದೆಲ್ಲಿ ಹೋಯ್ತು ಅನ್ನೋದು ಹುಡುಕ್ತಾ ಇದ್ದೀವಿ ರೀ. ಈಗಾಗಲೇ ನಾವು ಆಸ್ತಿ ಇಷ್ಟೆಲ್ಲ ಮುಟ್ಕೊಂಡು ಹಾಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಸ್ಪಷ್ಟ ಆಗೋದೇನಪ್ಪ ಅಂತಂದ್ರೆ, ಒಂದು ಕಡೆ 5 ಬಡ್ಡಿ ಕೊಡ್ತಾನೆ ಅಂತ ಹೇಳೋದು ಅಥವಾ 3-4 ಬಡ್ಡಿ ಕೊಡ್ತಾನೆ ಅಂತ ಹೇಳೋದು, ತೊಗೊಳ್ಳೋದು, ಆ ದುಡ್ಡು ಮತ್ತು ಬಡ್ಡಿಗೂ ಮತ್ತೆ ಉಪಯೋಗ ಮಾಡೋದು, ನಮ್ಮ ಚೆನ್ನಿಗೆ ಉಪಯೋಗ ಮಾಡೋದು. ನಾಳೆ ಅದು ದುಡ್ಡು ಬರಲ್ಲ, ಅದು ಡೆಫಿಸಿಟ್ ಆಗ್ತದೆ. ಈಗಾಗಲೇ ಕೊಟ್ಟಿದ್ದ ದುಡ್ಡು ಇದರಲ್ಲಿ ಹಾಕಿ ದುಡ್ಡು ಹೋಗಿದಾವಂತ ಇಲ್ಲಿ ಕೇಳ್ತಾ ಇದ್ದೀವಿ ನಾವು. SBI ನಮ್ಮ ಸೆಬಿ ಏನದು ಮಾರ್ಕೆಟ್ದಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ, ಈಗಾಗಲೇ ದುಡ್ಡನ್ನು ಲಾಭ ಮಾಡಬೇಕು ಅಂತೇಳಿ. ಯಾಕಂದರೆ ಎಲ್ಲಿ ಹಾಕಿದ್ರು ಸಹಿತ ಇರ್ಬೋದು, ಶೇರ್ ಹಾಕೋದು, ಶೇರ್ ಮಾರ್ಕೆಟ್ನಲ್ಲಿ ಲಾಭ ಹೆಚ್ಚಾಗ್ತಿರ್ಬೋದಿಲ್ಲ ಅಂತಲ್ಲ. ಆದರೆ ಯಾವುದೂ ಆದರೂ ಸಹಿತ 5-10% ಬಡ್ಡಿ ವ್ಯವಹಾರದಿಂದ ಆಗುವಂಥದ್ದಲ್ಲ. ಕೆಲವೊಮ್ಮೆ ಏನೋ ಲಾಭ ಆಗ್ಬೋದು, ಆದರೆ ಭಾಳಷ್ಟು ಸಲ ಏನಾಗಿಬಿಡುತ್ತಪ್ಪ ಅಂದ್ರೆ ಹೂಡಿದ ದುಡ್ಡು ಸಹಿತ ಇರೋದು ಹೋಗಿ ಶೇರ್ ಮಾರ್ಕೆಟ್ ಏಕ್ದಮ್ ಡೌನ್ ಆಗಿ ಲಾಸ್ ಅಂತ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲೇ ಇವ್ರ ಮೇಲೆ ಹೂಡಿದ ದುಡ್ಡನ್ನು ಇವತ್ತಿನವ್ರಿಗೆ ರಿಟರ್ನ್ಸ್ ಮಾಡ್ತಾ ಇದ್ದಾರೆ ಇಬ್ಬರು. ಮಾನೆ ಆಯಿತು, ಈ ನಮ್ಮ ಏನಪ್ಪ ಅಂದ್ರೆ ಶಿವಮ್ ಆಯ್ತು ಅಥವಾ ಶಿವಮ್ ಇದರದ ನಮ್ಮ ನೀಲಣ್ಣವರಾಯ್ತು, ಇವತ್ತು ಕೊಡ್ತಿರ್ಬೋದು. ಆದರೆ ಅದೆಲ್ಲ ಅಕ್ರಮ ದುಡ್ಡ ಕಳಿಸಿದ್ದಲ್ಲ, ಯಾವ ಕಂಪ್ನಿಗಳು ಹಾಕಿ ಕಳಿಸಿದ್ದಲ್ಲ. ಆ ನೋಡಿದ್ರೆ ಯಾವ ಕಂಪ್ನಿಗಳು ಲಾಭದಲ್ಲಿಲ್ಲ. ಇದನ್ನು ಯಾಕೆ ಒಂದು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಪಾಪ ಗುಳೇದವರಾಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, DC ಅವರಾಗಿರ್ಬೋದು, ಅವ್ರು ತಮ್ಮ ಪ್ರಾಮಾಣಿಕ ಕೆಲಸವನ್ನು ಈ ಒಂದು ವಿಷಯದಲ್ಲಿ
ಮಾಡ್ತಾ ಇದ್ದಾರೆ. ಅದು ಸಂತೋಷ ಪಡುವಂಥ ವಿಷಯ. ವಿಶೇಷವಾಗಿ ಇವರು ಕೆಲಸನೂ ಹೌದು, ಅವ್ರು ಡ್ಯೂಟಿನೂ ಹೌದು. ಅದು ಡ್ಯೂಟಿ ಮಾಡಲಾರಂತ ಎಷ್ಟೋ ಅಧಿಕಾರಗಳಿಲ್ವಾ ಇಲ್ಲಿ. CID ಹಾಕಿದ್ದು, ಮತ್ತೆ ಹಾಕಿದ್ದು, ಅದೇ ಕಾಲಕ್ಕೆ CBI, IT ಎಲ್ಲ ಹಾಕಿದ್ರು ನೋಡ್ತಾ ಇರ್ತೀವಿ. ಆದರೆ ಅವ್ರು ಯಾರೂ ಹೊರಗೆ ಈ ರೀತಿ ಬಂದ ಇಷ್ಟ ಆಯ್ತಪ್ಪ ಇಷ್ಟ ಆಯ್ತು ಹೇಳಿಕ್ಕೆ ಹೋಗೋದಿಲ್ಲ. ಬಟ್ ಇವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಇಲ್ಲಿ ದುಡ್ಡು ಹೂಡಬೇಡ್ರಿ ಅಂತ. ಆದರೂ ದುಡ್ಡು ಹೂಡ್ತಾ ಇದ್ದಾರೆ ನಮ್ಮ ಜನ. ಇದು ಭಾಳ ಅದ್ಭುತ. ಯಾಕಂದರೆ ಆ ಲಾಸ್ ಆಗ್ತದೆ ಗೊತ್ತದ, ನಿಮ್ಮ ದುಡ್ಡು ತೊಗೊಂಡು ಹೋಗಿಬಿಡ್ರಿ ಅಂತ ಹೇಳಿದ್ರು ಸಹಿತ ದುಡ್ಡು ತೊಗೊಳ್ತಾ ಇಲ್ಲ. ಯಾಕೆ ಹಿಂಗಾಗ್ಲಿಕ್ಕತ್ತದ ಇದೆಲ್ಲ? ಜನ ಯಾಕೆ ಇವ್ರನ್ನ ಅಷ್ಟು ವಿಶ್ವಾಸದಾಗೈತಿದಾರೆ ಅಂದ್ರೆ ಅವ್ರಿಗೆ ಈವನ್ ಬ್ಯಾಂಕ್ದಲ್ಲಿ ಇಟ್ಟು ಲಾಭ ಬರ್ತಾ ಇಲ್ಲ, ಮತ್ತೆ ಲಾಭ ಬರ್ತಾ ಇಲ್ಲ. ಮತ್ತು ಇವತ್ತು ಏನಾಗಿದೆ ಅಂದರೆ ಇದ್ದ ಡಿಪಾಸಿಟ್ಗಳನ್ನ ಮುರಿಸ್ಕೊಂಡು ಊಟ ಮಾಡುವಂಥ ಪ್ರಸಂಗ ಬಂದದ, ಮನೆ ನಡೆಸುವಂಥ ಪ್ರಸಂಗ ಬಂದದ. ಯಾವ ರೀತಿ ಮಾರ್ಕೆಟ್ ತುಟ್ಟಿಯಾಗಿದ್ದರಿಂದಾಗೆ ಇವ್ರ ಪೇಮೆಂಟಿಂದ ಯಾವುದು ಸಾಲದಿದ್ದಾಗ ಅನಿವಾರ್ಯವಾಗಿ ಈ ದುರಾಸೆ, ದುರಾಸೆ ಹೆಚ್ಚಾಗಿ ಜನ ಇಂಥಲ್ಲಿ ಹುಡ್ತಾ ಇದ್ದಾರೆ. ದುಡ್ಡು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇದು ಇವತ್ತು ಒಂದೇ ದಿನದ ಇದು ಐದಲ್ಲ ಡೆವಲಪ್ಮೆಂಟ್ ಇದು ಹಲವು ವರ್ಷಗಳು. ಇವತ್ತೆಲ್ಲ ನಮ್ಮ ದೇಶದ ಪಕ್ಷಗಳೆಲ್ಲ ಕೇವಲ ನಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಬಂದವಿನ ದುಡ್ಡು ಕೊಡಿಸ್ತಾ ಬಂದಿದ್ದಾವೆ, ಪಾರ್ಟಿ ಫಂಡ್ ತೆಪ್ಪಿಸ್ತಾ ಬಂದಿದ್ದಾವೆ. ಅದರ ಜನರಿಗೆ ಸ್ವ ಉದ್ಯೋಗಗಳು ನಿರ್ಮಾಣ ಮಾಡಿ ಅವ್ರು ದುಡಿಯುವಂಥ ಉದ್ಯೋಗದ ಲಾಭ ಆಗುವಂಥ ವ್ಯವಸ್ಥೆ ನಮ್ಮ ತಂದಿಲ್ಲ. ಈಗ ನೋಡಿ ರೈತರು ತೊಗೊಳ್ರಿ, ಹೇಳ್ತೀನಿ ನಾನು ಎಷ್ಟು ಸಲ ಹೇಳಿದ್ದೀನಿ ಈ ಮಾತನ್ನು. ರೈತರು 1 ಟನ್ ಕಬ್ಬು ಬೆಳಿಬೇಕಾದ್ರೆ 4,000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಆ್ಯಕ್ಚುಲಿ 3,300 ರೂಪಾಯಿ ನಮ್ಮ ಏನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟರ್ ಕೊಡ್ತಾರೆ. ಅದರ ಮಾತ್ರ 50 ರೂಪಾಯಿ ಶುಗರ್ ಫ್ಯಾಕ್ಟರ್ ಕೊಡೋದು ಹಿಂದೂ ಮಾಡ್ತಾರೆ. ಅಂದಾಗ ಪಾಪ ರೈತ ಏನು ಮಾಡ್ಬೇಕು? ಅಂದಾಗಿದ್ದು ಒಂದಿಷ್ಟು ದುಡ್ಡನ್ನ ಯಾವ ಲಾಭ ಮಾಡ್ತಾನಪ್ಪ, ನೀವು 10 ಬಡ್ಡಿ ಕೊಡ್ತಾನೋ, 5 ಬಡ್ಡಿ ಕೊಡ್ತಾನೋ, 20 ಬಡ್ಡಿ ಕೊಡ್ತಾನೋ, ದುಡ್ಡು ಹಾಕಿಬಿಡ್ತಾನಲ್ಲ. ನಾಳೆ ವ್ಯಕ್ತಿ ಗುಳುಮ್ ಅಂತ ಹೋದಪ್ಪ ಅಂದ್ರೆ ಕಳ್ಕೊಂಡು ಕೊಡ್ತಾನೆ. ಇದಕ್ಕೆಲ್ಲ ನಮ್ಮ ವ್ಯವಸ್ಥೆನ ಕಾರಣ ಅನ್ನೋದನ್ನು ಯಾರೂ ಬಿಡಿಸಿಡಬೇಕಾಗಿಲ್ಲ. ಯಾಕಂದ್ರೆ ಈ ವ್ಯವಸ್ಥೆ ಈಗ ಭ್ರಷ್ಟ ಆಗೋದು ಕಾರಣ ಅಂದ್ರೆ ನಮ್ಮ ಸರ್ಕಾರಗಳು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾರ್ದಕ್ಕೆ, ನಮ್ಮ ರಾಜಕಾರಣಿಗಳು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾರ್ದಕ್ಕೆ ಇಂಥ ಜಗಲ್ಬಾಜಿಗಳು, ಸುಳ್ಳುಕೋರರು ಸಮಾಜದಲ್ಲಿ ಹುಟ್ಟುಕೊಳ್ತಾ ಬಂದಿದ್ದಾರೆ. ಇವತ್ತು ಮಾನೆ ಇರ್ಬೋದು, ಮೊನ್ನೆ ಈ ನಮ್ಮ ಶಿವಾನಂದ್ ಇರ್ಬೋದು, ಇಂಥವ್ರು 100 ಜನ ಇದ್ದಾರೆ. ನಾಡಿನ ತುಂಬ ಅವ್ರನ್ನೆಲ್ಲ ಹಿಡಿಬೇಕಾಗಿದೆ. ಇವತ್ತು ಶಿಕ್ಷೆಗೆ ಒಳಪಡಿಸ್ಬೇಕಾಗಿದೆ. ಜೊತೆಗೆ ಜನರು ಜಾಗೃತ ಆಗಬೇಕು. ಇದು ಭಾಳ ಮಹತ್ವ. ಜನರು ಎಲ್ಲಿಯವರು ಜಾಗೃತ ಆಗೋದಿಲ್ಲ, ಅಲ್ಲಿವ್ರಿಗೆ ಮೋಸಗಾರರು ಇದ್ದಾರೆ. ಅವ್ರಿ ನಮ್ಮ ವೀಕ್ನೆಸ್ ಕಾರಣದ ವ್ಯವಸ್ಥೆ ಸರಿಯಾಗಿಲ್ಲ, ಉದ್ಯೋಗ ಸೃಷ್ಟಿಯಾಗಿಲ್ಲ, ಕೈ ತುಂಬ ಹಣ ಬರ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ. ದುಡಿದವರು ಸಹಿತ ಪಾಪ ಕೂಲಿ ಕಾರ್ಮಿಕರು ಅವ್ರ ಪರಿಸ್ಥಿತಿ ಹೆಂಗಪ್ಪ ಅಂದ್ರೆ ಇವತ್ತು ಕೆಲಸ ಮಾಡಿ ಬಂದ್ರೆ ಮರುದಿವ್ಸ ಕೆಲಸ ಇರೋದಿಲ್ಲ. ಆಗೇನು ಮಾಡಬೇಕು? ಇದು ದುಡ್ಡು ಸಾಗೋದ್ರೆ ಬ್ಯಾಂಕ್ನ ಅಷ್ಟು ಸ್ಯಾಚುರೇಟೆಡ್ ಬಡ್ಡಿ ಬರೋದಿಲ್ಲ, ಅದು ಅವ್ರಿಗೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಒಟ್ಟಾರೆ ಇಡೀ ವ್ಯವಸ್ಥೆ ಇದ್ದೀರಿ ಕಲುಷಿತ ಆಗ್ಯದ. ಅದ್ರ ಪರಿಣಾಮಗಳು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಉಳಿದವ್ರನ್ನೂ ಹೇಳ್ಬೋದು, ಅದು ಮಾಡಬೇಡ್ರಪ್ಪ, ಇದನ್ನು ಮಾಡಬೇಡ್ರಿ, ನೀವು ದುಡ್ಡು ಹೂಡಬೇಡ್ರಿ ಅಂತ ಹೇಳ್ತಾ ಇರ್ಬೋದು. ಬಟ್ ಜನರ ಇವತ್ತು ಬದುಕು ಕಷ್ಟ ಆಗ್ಯದ. ಅದಕ್ಕೆ ಅವ್ರು ಹೋಗಿ ದುಡ್ಡು ಹಾಕ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಇವತ್ತು ನಾವು ಸರ್ಕಾರಕ್ಕೆ ಹೇಳೋದಷ್ಟೇ, ಪ್ರತಿಯೊಬ್ಬರು ಉದ್ಯೋಗ ಸಿಗುವಂತಹ ಒಂದು ಏನಪ್ಪ ಅಂದ್ರೆ ದೊಡ್ಡ ಪ್ಲ್ಯಾನನ್ನು ನೀವು ಮಾಡಬೇಕಾಗ್ಯದ. ಆ ಪ್ಲ್ಯಾನ್ ಮಾಡದೇ ಇದ್ರೆ ಇದೇ ಗೌರ್ಮೆಂಟ್ ಹಿಂಗೆ ಹೊಂಟುಪ್ಪ ಅಂದ್ರೆ ಇಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ರೀ. ಇವತ್ತು 100 ಮಂದಿ, ನಾಳೆ 200 ಮಂದಿ ಆಗ್ಬೋದು, 500 ಮಂದಿ ಆಗ್ಬೋದು. ನೋಡಿರಿ, ನಮ್ಮ ದೇಶದ ಟೋಟಲ್ ಬಜೆಟ್ದಾಗ 48% ಇನ್ಕಮ್ ಯಾರದೈತೆ ಅಂದ್ರೆ ಈ ಕಾರ್ಪೊರೇಟ್ಗಳದ್ದು. ಹೆಂಗೆ ಕಳಿಸ್ತಾರೆ ಅವರು ಸಹಿತ ದಗಲಬಾಜಿತನ ಮಾಡುವಂಥ ಕೆಲಸ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಎಷ್ಟು ದುಡ್ಡು ಒಮ್ಮೆಗೆ ಹೆಂಗೆ ಬರ್ತದೆ? ಇಡೀ ದೇಶದ ಸಂಪತ್ತಿನೊಳಗೆ ಇವತ್ತಿನ ಒಂದು ಆದಾಯಗಳು 48% ಕೇವಲ ಒಂದು 100-200 ಜನ ಇದ್ದಾರೆ. ಅವರು ಕಾರ್ಪೊರೇಟ್ಗಳು ಅವ್ರದ್ದಾಗಿದೆ ಅನ್ನೋಂಥ ಮಾತನ್ನು ಕೇಳಿದಾಗ ಅದನ್ನು ನೋಡಿದಂಥ ಇಂಥ ಜನ ಅವ್ರು ಹೆಂಗೆ ಗಳಿಸಿರ್ಬೋದು, ಮತ್ತೇನು ಮಾಡಿರ್ಬೋದು? ಅವ್ರಿಂದ ಗೌರ್ಮೆಂಟಿಗೆ ಕಂಪ್ನಿ ಹಾಕ್ಕೊಳ್ಳೋದು, ಗೌರ್ಮೆಂಟ್ ಸಾಲ ತೊಗೊಳ್ಳೋದು ಬ್ಯಾಂಕ್ಗಳಿಂದ, ಆ ಸಾಲದ ಮೇಲೆ ಕಂಪ್ನಿ ಶುರು ಮಾಡೋದು, ಅರ್ಧ ಲಾಸ್ ಆದ ತಕ್ಷಣ ಅದನ್ನು ರಿಟರ್ನ್ ಅಪ್ ಮಾಡೋದು, ರಿಟರ್ನ್ ಅಪ್ ಮಾಡಿಕೊಂಡು ನಮಗೊಂದು ಅರ್ಧ ನಿಮಗೊಂದು ಅರ್ಧ ಪಾರ್ಟಿ ಫಂಡ್ ಹಾಕಿ ಈ ದೇಶ ಬಿಟ್ಟು ಹೋಗುವಂಥದ್ದು ಎಂಥ ಪ್ರಸಂಗಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ. ಅಂಥ ಒಂದು ಇನ್ನೊಂದು ಪ್ರಸಂಗಿಲ್ಲ ಆಗದೆ ಇರುವಂಗೆ ಮಾಡಿದ್ದ ನಿಜವಾಗಿಯೂ ಬೆಳಗಾವಿಯ ಕೆಲವು ಪತ್ರಕರ್ತರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಥಾನದ ಭಾವನೆ ಆಗಿರ್ಬೋದು, ಇನ್ನೊಬ್ಬರು ನಮ್ಮ ಮಿತ್ರರಾದಂತಹ ಬಾಪುಗೌಡ ಪಾಟೀಲ್ ಆಗಿರ್ಬೋದು, ಇಂಥವ್ರು ಕೆಲವು ಪ್ರಯತ್ನ ಮಾಡಿದ್ರಿಂದ ಇವತ್ತು ಇವರೇನೋ ಸಣ್ಣ ಕಳ್ಳರು, ಇವರು 100 ಕೋಟಿ ರೂಪಾಯಿ ಮಾಡಿದ್ದು ದೊಡ್ಡ ಕಳ್ಳರಿದ್ದಾರೆ. ಆ ರಾಜಕಾರಣ ಮಾಡಿ ಅಧಿಕಾರಶಾಹಿ ಸಾಕಷ್ಟು ಇದ್ದಾರೆ. ಅಂಥವ್ರು ಹಿಡಿಯುವಂಥ ಕೆಲಸಗಳು ಈಗ ಆಗಬೇಕಾಗಿದೆ. ಏನೋ ಆಗಲಿ, ಅಟ್ಲೀಸ್ಟ್ ಸಮ್ ಅಸೋಸಿಯೇಟ್ಸ್ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆದಿತ್ಯ ರಾಜ ಕ್ಯಾಪಿಟಲ್ಸ್ ಅಂತ ಕಂಪ್ನಿಗಳಾದರೂ ಹಿಡಿದ ಇವತ್ತು ಎನ್ಕ್ವೈರಿ ಮಾಡ್ತಾಯಿದ್ರಿ. ಇನ್ನಷ್ಟು ಆಗಲಿ, ಆದಷ್ಟು ಇಂಥ ದಗಲಬಾಜಿಗಳು ಕಡಿಮೆ ಆಗಲಿ. ದಗಲಬಾಜಿಗಳು ವ್ಯವಸ್ಥೆ ಸೇರ್ಕೊಂಡಿದ್ದಾರೆ ತೆಗೆದು ಹೆಂಗೆ ಅನ್ನೋದು ಇವ್ರಿಗೆ ನಾವೇನಾದರೂ ಇಂಥ ದಗಲಬಾಜಿಗಳಿಗೆ ಕಾಕ್ರೋಚ್ ಅಂದಿದ್ರೆ ಸರಿ ಇತ್ತೇನೋ. ಆದರೆ ನಮ್ಮ CJI ಅವರು ಪಾಪ ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಕರೆದು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋದು ಕಾರಣ ಆಯಿತು. ಇವೆಲ್ಲ ಏನಂದರೆ ವ್ಯವಸ್ಥೆಯ ದೋಷಗಳು ಯಾವ ರೀತಿ ಇದ್ದಾವಪ್ಪ ಇಲ್ಲ ಅಂತೇಳಿ ಇಂಥವ್ರಿಗೆ ಇವತ್ತು CID ಇದ್ದಿದ್ದು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು
ಇಂಟು ತುಂಬ ಎಲ್ಲ ಭಾಳಷ್ಟು ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಥವ್ರಿಗೆ ದುಡ್ಡು ಹೂಡಬೇಡ್ರಿ ಅಂತೇಳಿ ದಯವಿಟ್ಟು ಅದನ್ನು ಮಾಡದೇ ಇರಲಿ. ನಮ್ಮ ಜನ ಆದಷ್ಟು ತಿಳುವಳಿಕೆ ಅವರಾಗಲಿ ಅನ್ನೋದು ನಮ್ಮದು ಸಹ ಒಂದು ಅಭಿಪ್ರಾಯ. ಇದು ತಿಳಿಸೋದಕ್ಕಾಗಿ ಇವತ್ತು ಮಾಡಿದಂಥದ್ದು ಇದು. ಇಂಥ ಒಬ್ಬ ಹಗಲು ದುರಡಿಕೋರರ ಬೆನ್ನು ಹತ್ತೋಗಿದ್ರು ನಿಮ್ಮ ದುಡ್ಡು ಬ್ಯಾಂಕ್ನಲ್ಲಿ ಇಟ್ಕೊಂಡು ಕಡೆಗೆ ಅಟ್ಲೀಸ್ಟ್ ನೀವರೆಗೆ ಊಟ ಮಾಡ್ಕೊಂಡು ಆರಾಮಾಗಿರ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ಒಂದು ನಮ್ಮ ಕನ್ನಡದ ಗಾದಿ ಮಾತು ನಿಮಗೂ ಗೊತ್ತದ, ಸಾಲ ಮಾಡಿದವರು ಕೊಟ್ಟು ಸಾಯಲಿಲ್ಲ, ಗಂಟು ಮಾಡಿದವರು ತಿಂದು ಸಾಯಲಿಲ್ಲ. ಇದರ ಅರ್ಥ ಇಷ್ಟ ಆರಾಮಾಗಿರುವಂಥದ್ದು. ಯಾರ್ಯಾರ್ದೋ ಈ ಕಳ್ಳರಿಗೆ ಮೋಸಗಾರರಿಗೆ ಅಲ್ಲಿ ದುಡ್ಡು ಹೂಡೆ ನಾಳೆ ಕಳ್ಕೊಂಡು ಅರಳಿಕ್ಕೆ ಹೋಗ್ಬೇಡ ಅನ್ನೋದು ಟೋಟಲಾಗಿ ನಮ್ಮ ಅಭಿಭಾಷಕರು ಕೂಡ ಇದು CID ಅವರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಅವ್ರು ತಪ್ಪು ಹೇಳಿದ್ದಾರೆ, ತಪ್ಪಲ್ಲಿ ಸರಿ ಹೇಳ್ರಿ. ಆದರೆ ಅವ್ರು ಹೇಳೋದು ಭಾಳ ಸತ್ಯದ. ಆ ದಿಶೆಯಲ್ಲಿ ನೀವು ಹೆಜ್ಜೆ ಇಟ್ಟರೆ ಭಾಳ ಒಳ್ಳೆಯದು ಮತ್ತು ಇವತ್ತು ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮನ್ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಳಿ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.